ಕನ್ಯಾ ರಾಶಿಯವರ ಲವ್ ಲೈಫ್ ಹೇಗಿದೆ ಪ್ರಿಡಿಕ್ಷನ್ನ ನಾನಿವತ್ತು ನಿಮಗೆ ಹೇಳ್ತಾ ಇದ್ದೀನಿ. ಟ್ಯಾರೋ ಮುಖಾಂತರ ಮಾಹಿತಿನ ಕೊಡ್ತಾ ಇರೋದು. ನಿಮಗೆ ರೆಸೊನೇಟ್ ಆದರೆ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಮೆಸೇಜ್ ಅಂತ ಕೊಡೋದಾದರೆ ಖಂಡಿತವಾಗ್ಲೂ ಆ ವ್ಯಕ್ತಿ ನಿಮ್ಮನ್ನು ಆಯ್ಕೆ ಮಾಡ್ಕೋತಾರೆ ಅಂತ ನಾನು ಹೇಳ್ತೀನಿ. ಮೂಮೆಂಟ್ ಇದೆ ಲೈಫಲ್ಲಿ. ಮೆಸೇಜಲ್ಲಿ ನನಗೆ ಸ್ಟಾರ್ ಕಾರ್ಡ್ ಬಂದಿದೆ ಮತ್ತು ಅದು ಡೆಸ್ಟಿನಿ ಕೂಡ ಆಗಿದೆ. ಅವ್ರ ಜೊತೆ ಸೇರೋದು ನಿಮ್ಮ ಡೆಸ್ಟಿನಿ ಆಗಿದೆ ಅಂತ ನಾನು ಹೇಳ್ತೀನಿ. ಅದರ್ ಪರ್ಸನ್ ಜೊತೆ ಫಸ್ಟ್ ಕಾರ್ಡ್ ನನಗೆ 4 ಆಫ್ ಪೆಂಟಿಕಲ್ಸ್ ಬಂದಿದೆ. ತುಂಬ ಪಾಸಿಟಿವ್ ಪರ್ಸನ್ ಅಂತ ಹೇಳ್ತೀನಿ. ಅಥವಾ ನೀವು ಕೂಡ ಆಗಿರ್ಬೋದು, ಅಥವಾ ಅದರ್ ಪರ್ಸನ್ ಕೂಡ ಆಗಿರ್ಬೋದು. ತುಂಬ ಪಾಸಿಟಿವ್ ಪರ್ಸನ್ನು. ನೀವು ಅವ್ರ ಜೊತೆನೇ ಇರಬೇಕು, ಅವ್ರ ಜೊತೆನೇ ಮಾತಾಡಬೇಕು ಅನ್ನೋ ವಿಚಾರ ಇರುವಂಥ ಪರ್ಸನ್ ಅಂತ ನಂಗೆ ಅನಿಸುತ್ತೆ. ಈ ಥರ ನೀವು ಕೂಡ ಇರ್ಬೋದು. ಮೇ ಬಿ ನಿಮಗಾಗಿರ್ಬೋದು ಅಥವಾ ಅದರ್ ಪರ್ಸನ್ಗೆ ಆಗಿರ್ಬೋದು. ಹಳೆ ವಸ್ತುಗಳನ್ನು ನೀವು ಡಸ್ಟ್ಬಿನ್ಗೆ ಹಾಕೋದಿಲ್ಲ. ಹಳೆ ಯಾವುದೇ ಶರ್ಟ್ ಆಗಿರ್ಬೋದು, ಇಯರಿಂಗ್ಸ್ ಆಗಿರ್ಬೋದು, ನೀವು ಯೂಸ್ ಮಾಡೋ ವಸ್ತುಗಳು ಎಲ್ಲನೂ ಕಲೆಕ್ಟ್ ಮಾಡುವಂಥ ಮನಸ್ಥಿತಿ ಇರುವಂಥ ವ್ಯಕ್ತಿ ನೀವು. ತುಂಬ ಎಮೋಷ್ನಲಿ ಡ್ರೈನಡ್ ಅಂತ ನಾನು ಹೇಳ್ತೀನಿ. ಮೇ ಬಿ ಅವರು ಕಟಕ್ ರಾಶಿಯವ್ರು ಕೂಡ ಆಗಿರ್ಬೋದು. ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಅಂತ ನಂಗೆ ಅನಿಸುತ್ತೆ. ಮೇ ಬಿ ನಿಮಗೆ ಆ ಪರ್ಸನ್ ಕಂಡ್ರೆ ತುಂಬ ಇಷ್ಟ. ಅದರ್ ಪರ್ಸನ್ಗೂ ಅಷ್ಟೇ. ಸೆಕೆಂಡ್ ಕಾರ್ಡ್ ನನಗೆ ಏಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮಗೆ ಆ ಪರ್ಸನ್ ಕಂಡ್ರೆ ತುಂಬ ಇಷ್ಟ ಅಂತ ಮತ್ತೆ ನಾನು ಹೇಳ್ತೀನಿ. ಮೇ ಬಿ ನೀವು ರೀಸೆಂಟ್ಲಿ ಏನೋ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀರಾ ಅಂತ ನಂಗೆ ಅನಿಸುತ್ತೆ. ನೀವಾಗಿರ್ಬೋದು ಅಥವಾ ಅದರ್ ಪರ್ಸನ್ ಆಗಿರ್ಬೋದು. ತುಂಬ ರಿಸರ್ವ್ ಕ್ಯಾಟಗರಿಯಲ್ಲಿ ಬರುವಂಥ, ಮೇ ಬಿ ನೀವು ತುಂಬ ರಿಸರ್ವ್ಡ್ ಇರ್ತೀರ, ಯಾರ ಜೊತೆನೂ ಜಾಸ್ತಿ ಮಾತಾಡೋಲ್ಲ, ಬೆರೆಯಲ್ಲ. ನೀವಾಗಿರ್ಬೋದು ಅಥವಾ ಅದರ್ ಪರ್ಸನ್ ಆಗಿರ್ಬೋದು ಅಂತ ಅನಿಸುತ್ತೆ. ತುಂಬ ರಿಸರ್ವ್ ಆಗಿರುವಂಥ ವ್ಯಕ್ತಿ. ಥರ್ಡ್ ಕಾರ್ಡ್ ನನಗೆ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಮೇ ಬಿ ನೀವು ಮೊದಲೇ ರಿಲೇಷನ್ಶಿಪ್ಪಲ್ಲಿ ಇರೋರಾಗಿದ್ದರೆ, ಮೇ ಬಿ ಫೈರ್ ಸೈನ್ನಲ್ಲಿ ಇರೋರಾಗಿರ್ತಾರೆ, ಧನುರಾಶಿಯವರು ಆಗಿರ್ತಾರೆ, ಮೇ ಬಿ ಮೇಷ ರಾಶಿಯವರು ಆಗಿರ್ತಾರೆ ಅಂತ ನಂಗೆ ಅನಿಸುತ್ತೆ. ಮೇ ಬಿ ಕಟಕ್ ರಾಶಿಯವ್ರು ಕೂಡ ಆಗಿರ್ಬೋದು. ನಿಮಗೆ ಆ ವ್ಯಕ್ತಿನ ಕಂಡ್ರೆ ತುಂಬ ಇಷ್ಟ. ಮೇ ಬಿ ನಿಮ್ಮ ಲೈಫಲ್ಲಿ ಅವ್ರು ಬಂದಮೇಲೆ ತುಂಬ ಚೇಂಜ್ ಆಗಿದೆ ನೀವು ಲೈಫ್ನ ನೋಡೋ ರೀತಿ ಅಂತ ನಂಗೆ ಅನಿಸುತ್ತೆ. ಫೋರ್ತ್ ಕಾರ್ಡ್ ನನಗೆ 3 ಆಫ್ ಕಪ್ಸ್ ಬಂದಿರೋದ್ರಿಂದ, ಸಿಂಗಲ್ಸ್ ಆಗಿರೋದ್ರಿಂದ. ಸೊ 3 ಆಫ್ ಕಪ್ಸ್ ಬಂದಿರೋದು, ಮೇ ಬಿ ನೀವು ಮದುವೆ ಆಗಿರೋರಾಗಿದ್ದರೆ, ಮೇ ಬಿ ನೀವು ಪ್ರೆಗ್ನೆಂಟ್ ಇದ್ದೀರಾ, ಇವಾಗ ತುಂಬ ಹ್ಯಾಪಿ ಆಗಿದ್ದೀರಾ ಅಂತ ನಂಗೆ ಅನಿಸುತ್ತೆ. ಮದುವೆ ಆಗಿಲ್ಲ, ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ನೀವು ಲವರ್ಸ್ ಇದ್ದೀರಾ ಅಂದರೆ ಸ್ವಲ್ಪ ಕೇರ್ಫುಲ್ ಆಗಿರ್ರಿ. ಪ್ರೆಗ್ನೆನ್ಸಿ ಕಾರ್ಡ್ ಬಂದಿರೋದ್ರಿಂದ ಪ್ರೆಗ್ನೆನ್ಸಿ ಕೂಡ ತೋರಿಸ್ತಾ ಇದೆ. ಬಿ ಕೇರ್ಫುಲ್ ಅಂತ ನಾನು ಹೇಳ್ತೀನಿ. ತುಂಬ ಹ್ಯಾಪಿ ಆಗಿದ್ದೀರಾ. ತುಂಬ ನೀವಾಗಿರ್ಬೋದು ಅಥವಾ ಅದರ್ ಪರ್ಸನ್ ತುಂಬ ಮಿಸ್ಟೀರಿಯಸ್ ವ್ಯಕ್ತಿ ಅಂತ ನಾನು ಹೇಳ್ತೀನಿ. ಸೀಕ್ರೆಟ್ನ ಅಷ್ಟೊಂದು ಬೇಗ ಫೀಲಿಂಗ್ಸ್ನ ಶೇರ್ ಮಾಡಲ್ಲ ಅಂತ ನಂಗೆ ಅನಿಸುತ್ತೆ. ಫಿಫ್ತ್ ಕಾರ್ಡ್ ನನಗೆ 10 ಆಫ್ ವಾಂಡ್ಸ್ ಬಂದಿದೆ ಮತ್ತು 9 ಆಫ್ ಸ್ಪಾಟ್ಸ್ ಬಂದಿರೋದ್ರಿಂದ ನೀವೇ ಥಿಂಕ್ ಮಾಡ್ತೀರಾ ಅದರ್ ಪರ್ಸನ್ ಬಗ್ಗೆ. ಯಾವಾಗಲೂ ಆ ಪರ್ಸನ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಇರ್ತೀರಾ ಅಂತ ನಂಗೆ ಅನಿಸುತ್ತೆ. ಸಿಕ್ಸ್ ಕಾರ್ಡ್ ನನಗೆ 4 ಆಫ್ ಕಪ್ಸ್ ಬಂದಿರೋದ್ರಿಂದ ಮೇ ಬಿ ಸಿಂಗಲ್ಸ್ ಆಗಿರ್ಬೋದು ಅಥವಾ ರಿಲೇಷನ್ಶಿಪ್ಪಲ್ಲಿ ಇರೋರಾಗಿರ್ಬೋದು. ಮೇ ಬಿ ನೀವು ಯಾರಿಗೋ ಅಪ್ರೋಚ್ ಮಾಡಿದ್ದೀರಾ, ನಿಮ್ಮನ್ನು ಅವ್ರು ರಿಜೆಕ್ಟ್ ಮಾಡಿದ್ದಾರೆ, ಅಥವಾ ನಿಮಗೆ ಯಾರೋ ಅಪ್ರೋಚ್ ಮಾಡಿದ್ದಾರೆ, ನೀವು ಕೂಡ ಅವ್ರನ್ನ ರಿಜೆಕ್ಟ್ ಮಾಡಿರ್ಬೋದು. ಬಟ್ ನಿಮಗೆ ಆ ಪರ್ಸನ್ ಕಂಡ್ರೆ ತುಂಬ ಇಷ್ಟ, ನಿಮಗೆ ಅವರೇ ಬೇಕು ಅಂತ ನಂಗೆ ಅನ್ನಿಸುತ್ತೆ. ಕಾರ್ಡಲ್ಲಿ ನಿಮಗೆ ತುಂಬ ಆಪ್ಷನ್ ಇದೆ, ಬಟ್ ನಿಮಗೆ ಅನಿಸೋ ಪ್ರಕಾರ ಅವ್ರ ಥರ ಯಾರೂ ಇಲ್ಲ ನಿಮಗೆ. ಮೇ ಬಿ ಅವರು ನಿಮ್ಮ ರಾಶಿಯವರೇ ಆಗಿರ್ತಾರೆ ಅನ್ಕೋತೀನಿ ನಾನು. ಸಿಂಹ ರಾಶಿಯವ್ರು ಕೂಡ ಆಗಿರ್ಬೋದು. ಮತ್ತು ತುಂಬ ಅನ್ಡಿಫೈನ್ಡ್ ಕನೆಕ್ಷನ್ ಇದೆ. ಮೇ ಬಿ ನೀವು ರಿಲೇಷನ್ಶಿಪ್ಪಲ್ಲಿ ಇರೋರಾಗಿರ್ಬೋದು ಅಥವಾ ಸಿಂಗಲ್ಸ್ ಆಗಿರೋರಾಗಿರ್ಬೋದು. ನೀವು ಅಪ್ರೋಚ್ ಮಾಡಿಲ್ಲ ಅವರಿಗೆ, ಬಟ್ ನಿಮಗೆ ಸೈಲೆಂಟ್ ಅಗ್ರಿಮೆಂಟ್ ಇದೆ. ನಿಮ್ಮ ಕಣ್ಗಳು ಮಾತಾಡುತ್ತೆ. ಅದರ್ ಪರ್ಸನ್ನ ನೀವು ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ. ಅವ್ರು ಯಾರಂತ ಕೂಡ ಗೊತ್ತು. ನಿಮ್ಮನ್ನು ಅವ್ರು ಕೂಡ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ. ಕೆಲವರಿಗೆ ಇದು ನಾನು ಹೇಳೋದು. 7th ಕಾರ್ಡ್ ನನಗೆ ಮೂನ್ ಕಾರ್ಡ್ ಬಂದಿದೆ. ಮೂನ್ ಕಾರ್ಡ್ ಅಂದರೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ, ಖಂಡಿತ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳ್ತೀನಿ. ಮೂನ್ ಕಾರ್ಡಲ್ಲಿ ಮೇ ಬಿ ಮೂಡ್ ಸ್ವಿಂಗ್ಸ್ನ ತೋರಿಸುತ್ತೆ. ತುಂಬ ಆ ಕಡೆ ಈ ಕಡೆ ಆಗೋವಂಥ ವ್ಯಕ್ತಿ. ಅಪ್ ಆ್ಯಂಡ್ ಡೌನ್ಸ್ ಕೂಡ ಇದೆ ಲೈಫಲ್ಲಿ. ಅವ್ರು ಕಂಡ್ರೆ ನಿಮಗೆ ತುಂಬ ಇಷ್ಟ ಅಂತ ನನಗೆ ಕಾರ್ಡಲ್ಲಿ ತೋರಿಸ್ತಾ ಇದೆ. ಮೇ ಬಿ ನೀವು ಅಪ್ರೋಚ್ ಮಾಡ್ತೀರಾ ಅಂತ ಅವ್ರು ಅಂದ್ಕೊಂಡಿದ್ದಾರೆ, ಅಥವಾ ಅವ್ರು ಅಪ್ರೋಚ್ ಮಾಡ್ತಾರೆ ಅಂತ ನೀವು ಅಂದ್ಕೊಂಡಿದ್ದಾರೆ. ವೇಟಿಂಗ್ ಇದೆ. ನೀವು ತುಂಬ ಕಮ್ಯುನಿಕೇಷನ್ನಲ್ಲಿ ಇಲ್ಲ, ಕಮ್ಯುನಿಕೇಟ್ ಆಗಲ್ಲ ನೀವು. ಆದರೂ ಕೂಡ ನಿಮಗೆ ಅವ್ರು ಕಂಡ್ರೆ ಇಷ್ಟ, ಅವ್ರಿಗೂ ಕೂಡ ನಿಮ್ಮ ಕಂಡ್ರೆ ಇಷ್ಟ. ಸಿಂಗಲ್ಸ್ಗೆ ಖಂಡಿತ ನ್ಯೂ ಪರ್ಸನ್ ಬರ್ತಾರೆ. ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಖಂಡಿತ ಅವ್ರು ಫೈರ್ ಸೈನ್ನಲ್ಲಿ ಇರೋರಾಗಿರ್ತಾರೆ. ಮೇ ಬಿ ಧನು ರಾಶಿಯವರಾಗಿರ್ತಾರೆ. ಇಲ್ಲ ಅಂದರೆ ಮೇ ಬಿ
ಸಿಂಹ ರಾಶಿಯವರೇ ಆಗಿರ್ತಾರೆ ಮೇ ಬಿ, ಇಲ್ಲಾಂದರೆ ಮೇಷ ರಾಶಿಯವರು. ಖಂಡಿತ ಈ 3 ರಾಶಿಗಳಲ್ಲಿ ಖಂಡಿತ ಒಬ್ಬರಂತರೂ ನ್ಯೂ ಪರ್ಸನ್ ಎಂಟ್ರಿ ಆಗುತ್ತೆ ಲೈಫಲ್ಲಿ ಅಂತ ಹೇಳ್ತೀನಿ. ಕಮಿಟ್ ಆದರೆ ತುಂಬ ಡೆಸ್ಟಿನಿ ಇದೆ. ಮೇ ಬಿ ನನಗೆ ರಿಲೇಷನ್ಶಿಪ್ಪಲ್ಲಿ ಇರೋರಾದರೆ ನೀವು ಈಗಾಗಲೇ ಬ್ರೇಕಪ್ ಆಗಿದೆ ರೀಸೆಂಟ್ಲಿ, ಮತ್ತೆ ಅವ್ರು ನಿಮ್ಮ ಲೈಫಲ್ಲಿ ಬರೋ ಚಾನ್ಸಸ್ ಕೂಡ ಇದೆ ಅಂತ ನಾನು ಹೇಳ್ತೀನಿ. ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.